ಎಲ್ರಿಗೂ ನಮಸ್ಕಾರ. CME 1 week 11 ಪ್ರೀವಿಯಸ್ ಸೆಷನಲ್ಲಿ ನಾವು ವಿ ಹ್ಯಾವ್ ಲರ್ನ್ಡ್ ಅಬೌಟ್ ವಾಟ್ ಆರ್ ಗೇರ್ ಡ್ರೈವ್ಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಗೇರ್ ಡ್ರೈವ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಗೇರ್ ಡ್ರೈವ್ಸ್. ಅದರಲ್ಲಿ ಡಿಫರೆಂಟ್ ಕ್ಲಾಸಿಫಿಕೇಷನ್ ಆಫ್ ಗೇರ್ಸ್ನ ನಾವು ತಿಳ್ಕೊಂಡ್ವಿ. ಸೊ ಈ ಒಂದು ಸೆಷನ್ನಲ್ಲಿ ಒಂದು ಗೇರ್ನ ತೊಗೊಂಡ್ರೆ ಗೇರ್ ಒಳಗಡೆ ಇರುವಂಥ ಪಾರ್ಟ್ಸ್ ಅಂದರೆ ಟರ್ಮಿನಾಲಜಿ ಅಂತ ಕರಿತೀವಿ, ಅದ್ರ ಬಗ್ಗೆ ತಿಳ್ಕೊತೀವಿ. ಅದೇ ಥರ ಬೆಲ್ಟ್ ಡ್ರೈವ್ಸಲ್ಲಿ ನಾವು ಹೆಂಗೆ ವೆಲಾಸಿಟಿ ರೇಷಿಯೋನ ಡಿಫೈನ್ ಮಾಡಿದ್ವಿ, ಇಲ್ಲೂ ಕೂಡ ಗೇರ್ ಡ್ರೈವ್ಸ್ ವೆಲಾಸಿಟಿ ರೇಷಿಯೋನ ಡಿಫೈನ್ ಮಾಡ್ತೀವಿ. So these two are the topics for this session. Coming to the gear terminologies, before going to all these words, you should know the meaning of some of the important terms which are used in this case. You can see there are two gear teeth which we have drawn here. So idu ಮೊದಲನೇ ಗೇರ್ ಟೀತು, ಇದು ಎರಡನೇ ಗೇರ್ ಟೀತು. ಸೊ ಎರಡು ಟೀತ್ ಇದೆ. ಇಲ್ಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಯು ಕ್ಯಾನ್ ಸಿ ಹಿಯರ್ there one of the important circle you can observe here. This is called pitch circle. ತುಂಬ ಇಂಪಾರ್ಟೆಂಟ್ ಇದು. ಯಾಕೆ ಪಿಚ್ ಸರ್ಕಲ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಲ್ಲ ಕ್ಯಾಲ್ಕುಲೇಷನ್ ನಾವು ವಿ ಟೇಕ್ ಫ್ರಮ್ ದ ಪಿಚ್ ಸರ್ಕಲ್. ಹಾಗಾಗಿ ಪಿಚ್ ಸರ್ಕಲ್ ನಾವು ಎರಡು ಗೇರ್ ತೊಗೊಂಡಿದ್ದೀವಿ, ಕಂಪ್ಲೀಟ್ ಎಲ್ಲ ಗೇರ್ಸು ತೊಗೊಂಡ್ರೆ ಇಮ್ಯಾಜಿನರಿ ಸರ್ಕಲ್ ಬರುತ್ತೆ ಇಲ್ಲೊಂದು ಸೆಂಟ್ರಲ್ಲಿ. ಹಾಗಾಗಿ ಎಲ್ಲ ಕ್ಯಾಲ್ಕುಲೇಷನ್ನು ಕೂಡ ಬೇಸ್ಡ್ ಆನ್ ದಿಸ್ ಸರ್ಕಲ್. ಸೊ ದಿಸ್ ಇಸ್ ಅ ಶಾಫ್ಟ್ ಆ್ಯಂಡ್ ದಿಸ್ ಇಸ್ ದ ಔಟರ್ ಸರ್ಫೇಸ್ ಆಫ್ ದ ಗೇರ್ಸ್ and this is the inner surface of the gear teeth. ಇವೆರಡರ ಮಧ್ಯೆ ಇರುವಂತಹ ಆಕ್ಸಿಸ್ಗೆ ನಾವು ಪಿಚ್ ಸರ್ಕಲ್ ಅಂತ ಕರಿತೀವಿ. ಇಟ್ ಇಸ್ ಎ ಇಮ್ಯಾಜಿನರಿ ಸರ್ಕಲ್. ಸೊ ನೆಕ್ಸ್ಟ್ ಒನ್ ಇಸ್ ಸರ್ಕ್ಯುಲರ್ ಪಿಚ್. ಸೊ ಈ ಒಂದು ಪಾಯಿಂಟಿಂದ ಯು ಕ್ಯಾನ್ ಸಿ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ಫಸ್ಟ್ ಗೇರ್ದು ಒಂದು ಪಾಯಿಂಟ್ ಏನು ಪಿಚ್ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಸೆಕೆಂಡ್ ಗೇರ್ ಟೂತ್ದು ಪಿಚ್ ಸರ್ಕಲ್ ಎಲ್ಲಿ ಶುರುವಾಗುತ್ತೆ, ಈ ಎರಡು ಪಾಯಿಂಟ್ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ಗೆ ಸರ್ಕ್ಯುಲರ್ ಪಿಚ್ ಅಂತ ಕರಿತೀವಿ. ಸೊ ಪಿಚ್ ಸರ್ಕಲ್ ಆಯಿತು, ಸರ್ಕ್ಯುಲರ್ ಪಿಚ್ ಆಯಿತು. ದಿಸ್ ಟು ಆರ್ ದ ಇಂಪಾರ್ಟೆಂಟ್ ಮ್ಯಾಟರ್. ಸೊ ವಿಡ್ತ್ ಆಫ್ ದ ಸ್ಪೇಸ್ ಅಂತ ಹೇಳಿದ್ರೆ ಎರಡು ಗೇರ್ ಟೂತ್ ಮಧ್ಯೆ ಇರುವಂತಹ ಜಾಗ. ಟೂತ್ ಥಿಕ್ನೆಸ್ ಅಂತ ಹೇಳಿದ್ರೆ ಒಂದು ಗೇರ್ ಟೂತು ಎಷ್ಟು ದಪ್ಪ ಇದೆ, ಥಿಕ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಫ್ ಯು ಮೆಜರ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಯು ವಿಲ್ ಗೆಟ್ ಎ ಟೂತ್ ಥಿಕ್ನೆಸ್ ಆ್ಯಂಡ್ ವಿಡ್ತ್ ಆಫ್ ದ ಸ್ಪೇಸ್ ನಿಮ್ಗೆ ಗೊತ್ತಾಯಿತು. ಸೊ ಫೇಸ್ ಅಂತ ಹೇಳಿದ್ರೆ ಏನಿಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪೋರ್ಷನ್. ಸೊ ದಿಸ್ ಪೋರ್ಷನ್, ಕಂಪ್ಲೀಟ್ ಪೋರ್ಷನ್ ಆಫ್ ಎ ಗೇರ್ from this area, whatever see you can see here. So this is called face of the gear. ಫೇಸ್ ಗಿಂತ ಕೆಳಗಡೆ ಇರುವಂತಹ ಪಾರ್ಟ್ಗೆ ಫ್ಲಾಂಕ್ ಅಂತ ಕರಿತೀವಿ. ಫುಲ್ ಬಾಟಮಲ್ಲಿ ಇರುವಂಥ ಜಾಗಕ್ಕೆ ನೋಡಿ, ಇಲ್ಲೂ ನೋಡ್ಬೋದು ಅಥವಾ ಇಲ್ಲೂ ನೋಡ್ಬೋದು. ಸೊ ದಿಸ್ ಪೋರ್ಷನ್ ಆ್ಯಂಡ್ ದಿಸ್ ಪೋರ್ಷನ್ ಇಸ್ ಕಾಲ್ಡ್ ಬಾಟಮ್ ಲ್ಯಾಂಡ್ ಅಂತ ಕರಿತೀವಿ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ರೇಡಿಯಸ್ ಅಥವಾ ಫಿಲ್ಲೆಟ್ ಅಂತ ಕರಿತಾ ಇದೀವಲ್ಲ, ಫಿಲ್ಲೆಟ್ ಶುರುವಾಗೋ ಪಾಯಿಂಟಿಂದ ಬಾಟಮ್ ಆಫ್ ದ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸ್ಗೆ ಕ್ಲಿಯರೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಅಲ್ಲಿ ನೀವು ಮೆಜರ್ ಮಾಡಿದ್ರೆ ಸರ್ಕಲನ್ನು ಕ್ಲಿಯರೆನ್ಸ್ ಸರ್ಕಲ್ ಅಂತ ಕರಿತೀವಿ. And this is called fillet radius. Next one is top land. ಇಲ್ಲೇನು ಖಾಲಿ ಜಾಗ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಪೋರ್ಷನ್ನು ಆ್ಯಂಡ್ ಈ ಒಂದು ಪೋರ್ಷನ್ನು. ಸೊ ದಿಸ್ ಇಸ್ ಕಾಲ್ಡ್ ಟಾಪ್ ಲ್ಯಾಂಡ್. ಇದು ಟಾಪ್ ಲ್ಯಾಂಡು, ಇದು ಬಾಟಮ್ ಲ್ಯಾಂಡ್. ನೆಕ್ಸ್ಟ್ ಫೇಸ್ ವಿಡ್ತ್. ಸೊ ಫೇಸ್ ವಿಡ್ತ್ ಅಂತ ಹೇಳಿದ್ರೆ ಈ ಜಾಗದಿಂದ ಇಲ್ಲಿ ಜಾಗ ತನಕ ನೀವು ಮೆಜರ್ ಮಾಡಿದ್ರೆ ಗೇರ್ ಟೂತಲ್ಲಿ, ದಟ್ ಇಸ್ ಕಾಲ್ಡ್ ಫೇಸ್ ವಿಡ್ತ್. ಸೊ ಇಲ್ಲಿ ತನಕ ನೀವು ನೋಡಿದ್ದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು. ಈಗ ನೆಕ್ಸ್ಟ್ ಹೇಳಕೊಟ್ಟಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಅಡೆಂಡಮ್ ಆ್ಯಂಡ್ ಡಿಡೆಂಡಮ್ ಅಂತ ಕರಿತೀವಿ. ಸೊ ಅಡೆಂಡಮ್ ಅಂತ ಹೇಳಿದ್ರೆ ದ ರೇಡಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ಪಿಚ್ ಸರ್ಕಲ್ ಟು ದ ಟಾಪ್ ಮೋಸ್ಟ್ ಆಫ್ ದಿ ಗೇರ್. ನೋಡಿ, ಈ ಒಂದು ಸರ್ಕಲ್ಲಿಂದ ಈ ಟಾಪ್ ಮೋಸ್ಟ್ಗೆ ನೀವೇನಾದ್ರು ಮೆಜರ್ ಮಾಡಿದ್ರೆ ರೇಡಿಯಲ್ ಡಿಸ್ಟೆನ್ಸನ್ನು ಅಡೆಂಡಮ್ ಅಂತ ಕರಿತೀವಿ. ಸೊ ಪಿಚ್ ಸರ್ಕಲಿಂದ ಬಾಟಮ್ ಮೋಸ್ಟ್ ನೀವು ಮೆಜರ್ ಮಾಡಿದ್ರೆ ಡಿಡೆಂಡಮ್ ಅಂತ ಕರಿತೀವಿ. ಸೊ ಸರ್ಕಲ್ಸ್ ವಿಚ್ ಆರ್ ರಿಲೇಟೆಡ್ ಟು ಅಡೆಂಡಮ್ ಆ್ಯಂಡ್ ಡಿಡೆಂಡಮ್ ಆರ್ ಕಾಲ್ಡ್ ಅಡೆಂಡಮ್ ಸರ್ಕಲ್ ಆ್ಯಂಡ್ ಡಿಡೆಂಡಮ್ ಸರ್ಕಲ್. ನೋಡಿ, ಕಂಪ್ಲೀಟ್ ಗೇರ್ ಸುತ್ತ ನೀವು ಸರ್ಕಲ್ ಡಯಾಮೀಟರ್ನ ಮೆಜರ್ ಮಾಡಿದ್ರೆ ಅಡೆಂಡಮ್ ಜಾಗದಲ್ಲಿ ಇಟ್ಕೊಂಡು ಅಡೆಂಡಮ್ ಸರ್ಕಲ್ ಅಂತ ಕರಿತೀವಿ. ಸೊ ಬಾಟಮ್ ಅಥವಾ ಏನು ಲಾಸ್ಟ್ ಪಾಯಿಂಟ್ ಅಥವಾ ಬಾಟಮ್ ಲ್ಯಾಂಡ್ ಅಂತ ಏನು ಕರಿತೀವಿ, ನೀವು ಇಲ್ಲಿ ಮೆಜರ್ ಮಾಡಿದ್ರೆ ಡಿಡೆಂಡಮ್ ಸರ್ಕಲ್ ಅಂತ ಕರಿತೀವಿ. ಸೊ ಇಷ್ಟು ಸಮ್ ಆಫ್ ದ ಇಂಪಾರ್ಟೆಂಟ್ ಗೇರ್ ಟರ್ಮಿನಾಲಜೀಸ್ ವಿಚ್ ಯು ನೀಡ್ ಟು ಬಿ ಕಾಶಿಯಸ್ ಬಿಫೋರ್ ಟೇಕಿಂಗ್ ಎನಿ ಗೇರ್ ಕ್ಯಾಲ್ಕುಲೇಷನ್ಸ್. ಸೊ ಸಮ್ ಆಫ್ ದ ಡೆಫಿನೇಷನ್ ವಿಚ್ ಆಲ್ರೆಡಿ ಟೋಲ್ಡ್ ಯು. ಪಿಚ್ ಸರ್ಕಲ್ ಅಂದರೆ ಏನು? ಇಟ್ಸ್ ಎ ಇಮ್ಯಾಜಿನರಿ ಸರ್ಕಲ್. ನೀವು ನೋಡ್ಬೋದಲ್ಲ, ಇನ್ನೊಂದು ಸಲ ಹೇಳ್ತಾ ಬರ್ತೀನಿ ನೋಡಿ. ಪಿಚ್ ಸರ್ಕಲ್ ಅಂತ ಹೇಳಿದ್ರೆ ಇಟ್ಸ್ ಎ ಇಮ್ಯಾಜಿನರಿ ಸರ್ಕಲ್ ಆನ್ ವಿಚ್ ಗೇರ್ ಕ್ಯಾಲ್ಕುಲೇಷನ್ಸ್ ಆರ್ ಬೇಸ್ಡ್. ಎಲ್ಲ ಗೇರ್ ಕ್ಯಾಲ್ಕುಲೇಷನ್ಸ್ನ ನಾವು ಪಿಚ್ ಸರ್ಕಲ್ ಮೇಲೆ ಮಾಡ್ತೀವಿ. ಪಿಚ್ ಪಾಯಿಂಟ್ ಅಂತ ಅಂದ್ರೇನು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಮೇಟಿಂಗ್ ಗೇರ್ಸ್. ನಾವೀಗ ಒಂದು ಗೇರ್ ತೊಗೊಂಡಿದ್ದೀವಿ. ಸೊ ಅದೇ ಸಿಮಿಲರ್ಲಿ ಇನ್ನೊಂದು ಗೇರ್ ಇದಕ್ಕೆ ಬಂದು ಟಚ್ ಆದಾಗ ಈ ಪಾಯಿಂಟಲ್ಲಿ ಟಚ್ ಆಗುತ್ತಲ್ಲ, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಪಿಚ್ ಪಾಯಿಂಟ್. ಸೊ ಆ ಗೇರ್ದು ಪಿಚ್ ಸರ್ಕಲ್ ಪಾಯಿಂಟು, ಈ ಗೇರ್ದು ಪಿಚ್ ಸರ್ಕಲ್ ಪಾಯಿಂಟು ಟಚ್ ಆಗುವಂತಹ ಪಾಯಿಂಟ್ಗೆ ಪಿಚ್ ಪಾಯಿಂಟ್ ಅಂತ ಕರಿತೀವಿ. ಇನ್ನು ಪಿಚ್ ಡಯಾಮೀಟರ್ ಅಂತ ಹೇಳಿದ್ರೆ ಕಂಪ್ಲೀಟ್ ಸರ್ಕಲ್ ಡಯಾಮೀಟರ್. ಆಲ್ರೆಡಿ ಐ ಟೋಲ್ಡ್ ಯು, ಪಿಚ್ ಸರ್ಕಲ್ ಈ ಥರ ಸರ್ಕಲ್ ಇದ್ದರೆ ಕಂಪ್ಲೀಟ್ ಡಯಾಮೀಟರ್ ನೀವು ಮೆಜರ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಪಿಚ್ ಸರ್ಕಲ್ ಡಯಾಮೀಟರ್. ಸಿಂಪಲ್ ಆಗಿ ಅದನ್ನು ನಾವು PCD ಅಂತಲೂ ಕೂಡ ಕರಿತೀವಿ. ಪಿಚ್ ಸರ್ಕಲ್ ಡಯಾಮೀಟರ್ ಅಥವಾ PD ಅಂತಲೂ ಕರಿತೀವಿ.
ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮಿನಾಲಜಿ ಇಸ್ ಡಯಾಮೆಟ್ರಿಕಲ್ ಪಿಚ್. ಡಯಾಮೆಟ್ರಿಕಲ್ ಪಿಚ್ ಅಂತ ಹೇಳಿದ್ರೆ ಇಟ್ಸ್ ಅ ರೇಷಿಯೋ ಆಫ್ ಎಷ್ಟು ಟೀತ್ ಇದೆ ಗೇರಲ್ಲಿ ಡಿವೈಡೆಡ್ ಬೈ ಪಿಚ್ ಸರ್ಕಲ್ ಡಯಾಮೀಟರ್. ಪಿಚ್ ಸರ್ಕಲ್ ಡಯಾಮೀಟರ್ ಗೊತ್ತಿರುತ್ತೆ, ನೀವು ಯಾವುದೇ ಗೇರ್ನ ನೀವು ತೊಗೋಬೇಕಾದ್ರೂ ಪಿ ಸಿ ಡಿ ಎಷ್ಟು ಅಂತ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಗೇರ್ಗೂ ಕೂಡ ಪಿ ಸಿ ಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್ ಆಫ್ ಟೀತ್ಸ್ ಎನಿ ಒನ್ ಕ್ಯಾನ್ ಮೆಜರ್ ಇಟ್, ಲೈಕ್ ನೀವು ಕೌಂಟ್ ಮಾಡಿದ್ರೆ ನಂಬರ್ ಆಫ್ ಟೀತ್ ಸಿಗುತ್ತೆ. ಅದು ಎರಡರದ್ದು ರೇಷಿಯೋ ತೆಗೆದ್ರೆ ಯು ವಿಲ್ ಗೆಟ್ ಡಯಾಮೀಟ್ರಲ್ ಪಿಚ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಇಸ್ ಮಾಡ್ಯೂಲ್. ಸೊ ಮಾಡ್ಯೂಲ್ ಇಸ್ ಎ ರೆಸಿಪ್ರೋಕಲ್ ಆಫ್ ದಿಸ್, ಅಂದರೆ ಇದ್ರದ್ದು ಉಲ್ಟಾ ಅಂತ. ಯು ಕ್ಯಾನ್ ಸಿ ಪಿ ಸಿ ಡಿ ನ್ಯೂಮರೇಟರ್ ಇರುತ್ತೆ, ನಂಬರ್ ಆಫ್ ಟೀಸ್ ಡಿನಾಮಿನೇಟರ್ ಇರುತ್ತೆ. ಸೊ ಈ ಒಂದು ರೇಷಿಯೋಗೆ ಮಾಡ್ಯೂಲ್ ಅಂತ ಕರಿತೀವಿ. ಮಾಡ್ಯೂಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಗೇರ್ಸ್. ಸೊ ಎಷ್ಟು ಮಾಡ್ಯೂಲ್ ಅಂತ ಕೇಳ್ತಾರೆ ಗೇರ್ಸ್ಗೆ, ಯೂಶ್ವಲಿ ಗೇರ್ ಇಂಜಿನಿಯರ್ಸು. ಹಾಗಾಗಿ ಮಾಡ್ಯೂಲ್ ಬಗ್ಗೆನೂ ನಿಮಗೊಂದು ಐಡಿಯಾ ಇರಲಿ. ಅಡೆಂಡಮ್ ಅಂತ ಹೇಳಿದ್ರೆ ಆಲ್ರೆಡಿ ಟೋಲ್ಡ್ ಯು, ಪಿಚ್ ಸರ್ಕಲ್ ಡಯಾಮೀಟರ್ ಇಂದ ಹಿಡಿದು ಟಾಪ್ ಆಫ್ ದ ಟೀತ್ಗೆ ಇರುವಂತಹ ರೇಡಿಯಲ್ ಡಿಸ್ಟೆನ್ಸ್ಗೆ ಅಡೆಂಡಮ್ ಅಂತ ಕರಿತೀವಿ. ಅದೇ ಥರ ಡಿಡೆಂಡಮ್ ಅಂತ ಹೇಳಿದ್ರೆ ಪಿಚ್ ಸರ್ಕಲ್ ಡಯಾಮೀಟರಿಂದ ಬಾಟಮ್ ಮೋಸ್ಟ್ ಪಾಯಿಂಟ್ಗೆ ಇರುವಂತಹ ರೇಡಿಯಲ್ ಡಿಸ್ಟೆನ್ಸ್ಗೆ ಡಿಡೆಂಡಮ್ ಅಂತ ಕರಿತೀವಿ. ಆ್ಯಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಟರ್ಮ್ ಇಸ್ ಪ್ರೆಷರ್ ಆ್ಯಂಗಲ್, ವಿಚ್ ಐ ಹ್ಯಾವ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಡಯಾಗ್ರಾಮ್. ಬಟ್ ಪ್ರೆಷರ್ ಆ್ಯಂಗಲ್ ಮೆಷರ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ಸೊ ಇನ್ನೂ ಒಂದು ನೋಡಿ, ಯು ಕ್ಯಾನ್ ಸಿ ದ ಆ್ಯಂಗಲ್ ಆಫ್ ಲೈನ್ ಆಫ್ ಆ್ಯಕ್ಷನ್. ಲೈನ್ ಆಫ್ ಆ್ಯಕ್ಷನ್ ಅಂದರೆ ಗೊತ್ತಿದೆ ನಿಮಗೆ. ಸೊ ದಿಸ್ ಇಸ್ ದ ಲೈನ್ ಆಫ್ ಆ್ಯಕ್ಷನ್ ವೇರ್ ಅನದರ್ ಗೇರ್ ಮೆಷಸ್. ಇಲ್ಲಿಂದ ನೀವು ಒಂದು ಟ್ಯಾಂಜೆಂಟ್ ಹೇಳಿದ್ರೆ ಈ ಗೇರ್ಗೆ, ಸೊ ದಿಸ್ ಟ್ಯಾಂಜೆಂಟ್ ಮತ್ತು ಈ ಲೈನ್ ಆಫ್ ಆ್ಯಕ್ಷನ್ಗೆ ಇರುವಂಥ ಆ್ಯಂಗಲ್ ಯೂಶ್ವಲಿ 22.5 ಡಿಗ್ರಿ ಸ್ಪರ್ ಗೇರ್ ನಾವು ಮೆಷರ್ ಮಾಡ್ಬೋದು. ಸೊ ದ್ಯಾಟ್ ಆ್ಯಂಗಲ್ ಇಸ್ ಕಾಲ್ಡ್ ಪ್ರೆಷರ್ ಆ್ಯಂಗಲ್. ಬ್ಯಾಕ್ಲ್ಯಾಶ್ ಅಂತ ಹೇಳಿದ್ರೆ ಡಿಫರೆನ್ಸ್ ಬಿಟ್ವೀನ್ ಟೂತ್ ಸ್ಪೇಸ್ ಆ್ಯಂಡ್ ಥಿಕ್ನೆಸ್, ಅಂದರೆ ಟೂತ್ದು ಜಾಗ ಇರುತ್ತಲ್ಲ ಸ್ಪೇಸು, ಮತ್ತು ಅದರ ಥಿಕ್ನೆಸ್ಗೆ ಇರುವಂತಹ ಡಿಫರೆನ್ಸ್ಗೆ ಬ್ಯಾಕ್ಲ್ಯಾಶ್ ಅಂತ ಕರಿತೀವಿ. ಅದು ಅಂದರೆ ಲೈಕ್ ಏನಪ್ಪ ಅಂದರೆ ಗೇರ್ಗಳು ಜಾಸ್ತಿ ವೇರ್ ಔಟ್ ಆದಾಗ ಸೌಂಡ್ ಬರುತ್ತೆ ಟಕ್ಕ ಟಕ್ಕ ಅಂತ. ಬ್ಯಾಕ್ಲ್ಯಾಶ್ ಎರರ್ ಅಂತ ಕರಿತೀವಿ ಅದಕ್ಕೆ. ನೀವು ಬ್ಯಾಕ್ಲ್ಯಾಶ್ ಎರರ್ ಬರದೇ ಇರೋ ಥರ ನೀವು ಏನು ಕರೆಕ್ಟಾಗಿ ಸ್ಮೂತ್ ಮೆಷಿಂಗ್ ಆಗೋ ಥರ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಕಮಿಂಗ್ ಟು ದ ಇಂಪಾರ್ಟೆಂಟ್ ಟಾಪಿಕ್, ದಟ್ ಇಸ್ ವೆಲಾಸಿಟಿ ರೇಷಿಯೋ. ಸೊ ಸಿಮಿಲರ್ಲಿ ಏನು ನಾವು ಬೆಲ್ಟ್ ರೇಸಲ್ಲಿ ನೋಡ್ದಂಗೆ ಅಲ್ಲೂ ವೆಲಾಸಿಟಿ ರೇಷಿಯೋ ಆಲ್ಮೋಸ್ಟ್ ಸೇಮ್. ಹಿಯರ್ ಆಲ್ಸೋ ವೆಲಾಸಿಟಿ ರೇಷಿಯೋ ಇಸ್ ಸೇಮ್, ದಟ್ ಈಸ್ N2/N1. ಸೊ N2 ಅಂದರೆ ನಿಮ್ಗೆ ಗೊತ್ತಿದೆ, N2/N1. ಯು ಕ್ಯಾನ್ ಸಿ ದರ್ ಆರ್ 2 gears here. Let us say this is one gear and this is another gear, and these are the shafts. Let us take this as a driving wheel and this as a driven wheel. So idu driving, idu driven. So always driving is driving we represent in like 1 anta karitivi, driven ge 2 anta karitivi. So whatever the parameters coming for a driving gear, we can call it as 1 athwa N1, D1, T1 anta karitivi. And driven ge ನಾವು N2, D2, T2 ಅಂತ ಕರಿತೀವಿ. ಸೊ N1, D1, T1. ಸೊ ಇದು ಎರಡನೇ ಗೇರು N2, D2 ಆ್ಯಂಡ್ T2. ಸೊ ಏನು N ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ, ಸ್ಪೀಡ್. ಸೊ ವೆಲಾಸಿಟಿ ರೇಷಿಯೋ ಅಂದರೂ ಅಷ್ಟೇ, ನಂಬರ್ ಆಫ್, ಯು ಕ್ಯಾನ್ ಸಿ ಹಿಯರ್ ದ ಡೆಫಿನಿಷನ್, ದ ಸ್ಪೀಡ್ ಆಫ್ ದ ಡ್ರಿವನ್ ಗೇರ್ ಟು ದ ಸ್ಪೀಡ್ ಆಫ್ ದ ಡ್ರೈವಿಂಗ್ ಗೇರ್, ಅಂದರೆ N2/N1. ಸ್ಪೀಡ್ ಆಫ್ ದ ಡ್ರಿವನ್ ಬೈ ಸ್ಪೀಡ್ ಆಫ್ ದ ಡ್ರೈವಿಂಗ್ ತಗೋದ್ರೆ ಯು ವಿಲ್ ಗೆಟ್ ಎ ವೆಲಾಸಿಟಿ ರೇಷಿಯೋ. So some of the important terms which I have listed here, T1 ಅಂತ ಹೇಳಿದ್ರೆ ನಂಬರ್ ಆಫ್ ಟೀತ್ಸ್ ಆನ್ ಡ್ರೈವಿಂಗ್ ಗೇರ್, ಎಷ್ಟು ಟೀತ್ ಇದೆ ಎಷ್ಟು ಗೇರ್ ಟೀತ್ ಇದೆ ಇಲ್ಲಿ ಅನ್ನೋದು T1. T2 ಅಂತ ಹೇಳಿದ್ರೆ ಹೌ ಮೆನಿ ಗೇರ್ಸ್ ಆರ್ ದೇರ್ ಇನ್ ಡ್ರಿವನ್ ಗೇರ್, ಇಲ್ಲಿರುವಂಥ ಟೀಸ್ನ ಕೌಂಟ್ ಮಾಡಬೇಕು. ಆ್ಯಂಡ್ ಯು ವಿಲ್ ಗೆಟ್ ದೋಸ್ ಡೇಟಾ ಇನ್ ಯುವರ್ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ಯೂಶ್ವಲಿ. ಸ್ಪೀಡ್ ಆಫ್ ದ ಡ್ರೈವಿಂಗ್ ಗೇರ್ಗೆ N1 ಅಂತ ಕರಿತೀವಿ, ಸ್ಪೀಡ್ ಆಫ್ ದ ಡ್ರಿವನ್ ಗೇರ್ಗೆ N2 ಅಂತ ಕರಿತೀವಿ. ಸೊ D1 ಇಸ್ ನಥಿಂಗ್ ಬಟ್ ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ಡ್ರೈವಿಂಗ್ ಗೇರ್. ಸೊ ಔಟ್ಸೈಡ್ ಡಯಾಮೀಟರ್ ಅಲ್ಲ, ಇಮ್ಯಾಜಿನರಿ ಸರ್ಕಲ್ ಅಂತ ಹೇಳಿದ್ನಲ್ಲ. ಕ್ಯಾಲ್ಕುಲೇಷನ್ ಎಲ್ಲ ಕ್ಯಾಲ್ಕುಲೇಷನ್ ಕೂಡ D1 ಮೇಲೆ ನಿಂತಿರುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ದ ಡ್ರೈವಿಂಗ್ ಗೇರ್ಗೆ D1 ಅಂತ ಕರೆದ್ರೆ, ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ದ ಡ್ರಿವನ್ ಗೇರ್ಗೆ D2 ಅಂತ ಕರಿತೀವಿ. ಸೊ ಫ್ರಮ್ ಆಲ್ ದಿಸ್ ಇಫ್ ಸಬ್ಸ್ಟಿಟ್ಯೂಟ್ ಯು ವಿಲ್ ಗೆಟ್ ಅ ಫಾರ್ಮುಲಾ ಫಾರ್ ಗೇರ್ ರೇಷಿಯೋ ಆರ್ ವೆಲಾಸಿಟಿ ರೇಷಿಯೋ ಅಂತಲೂ ಕರಿತೀವಿ. ಇದನ್ನು ಗೇರ್ ರೇಷಿಯೋ ಅಂತಲೂ ಕರಿತೀವಿ. N2/N1 is equal to T1/T2. ವಾಟ್ ಯು ಮೀನ್ ಬೈ T1? ನಂಬರ್ ಆಫ್ ಟೀತ್ ಆನ್ ಅ ಡ್ರೈವಿಂಗ್ ಗೇರ್. ಡ್ರೈವಿಂಗ್ ಇರೋದ್ರಿಂದ ನಾನು 1 ಹಾಕಿದ್ದೀನಿ ಇಲ್ಲಿ, ಟು ದ ನಂಬರ್ ಆಫ್ ಟೀತ್ ಆನ್ ಅ ಡ್ರಿವನ್ ಗೇರ್, ಹಾಗಾಗಿ T1/T2. ಸಿಮಿಲರ್ಲಿ ನಂಬರ್ ಆಫ್ ಪಿಚ್ ಸರ್ಕಲ್ ಡಯಾಮೀಟರ್ ಆಫ್ ಡ್ರೈವಿಂಗ್ ಗೇರ್. ಸೊ ವೆಲಾಸಿಟಿ ರೇಷಿಯೋ ಇಸ್ ಆಲ್ಸೋ ಡಿಫೈನ್ಡ್ ಆಸ್ PCD ಆನ್ ಡ್ರೈವಿಂಗ್ ಗೇರ್ ಟು ದ PCD ಆಫ್ ಡ್ರಿವನ್ ಗೇರ್. ಸೊ D1/D2 ಆಗುತ್ತೆ ಅವಾಗ. ಸೊ ಹಾಗಾಗಿ ವೆಲಾಸಿಟಿ ರೇಷಿಯೋ ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಯು ನೀಡ್ ಟು ಹ್ಯಾವ್ ದೀಸ್ ಮೆನಿ ಡೇಟಾಸ್ ಇನ್ ಯುವರ್ ಹ್ಯಾಂಡ್. ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ವೆಲಾಸಿಟಿ ರೇಷಿಯೋ ಆರ್ ಡಯಾಮೀಟರ್, PCD ಆರ್ ನಂಬರ್ ಆಫ್ ಟೀಸ್ ರಿಕ್ವೈರ್ಡ್ ಫಾರ್ ಅ ಪರ್ಟಿಕ್ಯುಲರ್ ಗೇರ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಬ್ಲಮ್ಸ್, ಯು ಕ್ಯಾನ್ ಲರ್ನ್ ದ ಪ್ರಾಬ್ಲಮ್ಸ್. ಸೊ ಥ್ಯಾಂಕ್ ಯು.